Land survey, KPSC exam, specific paper to land surveyor, mathematics 70 marks, specific paper 2 ಇದೆ. ಇದರಲ್ಲಿ ಅರ್ಥಮೆಟಿಕ್ ನಂಬರ್ ಸಿಸ್ಟಮ್ ಫಸ್ಟ್ ಟಾಪಿಕ್ ಇದರಲ್ಲಿ ಸಬ್ ಟಾಪಿಕ್ ಥರ್ಡ್ ಸೀಕ್ವೆನ್ಸ್ ಅಂದರೆ ಸಿರೀಸ್. ಕನ್ನಡದಲ್ಲಿ ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳು ಎ ಪಿ ಫಸ್ಟ್ ಟಾಪಿಕ್ ಎ ಪಿ ಬಗ್ಗೆ ಮಾತಾಡೋಣ. ಸಮಾಂತರ ಶ್ರೇಣಿಗಳು ಒಂದು ಎಕ್ಸಾಂಪಲ್ ನೋಡ್ಕೊ ಕರೆಕ್ಟಾಗಿ ಸಮಾಂತರ ಶ್ರೇಣಿಗಳು ನೋಡೋಣ. ಎಕ್ಸಾಂಪಲ್ 21, 18, 15. ಇದು ಒಂದು ಶ್ರೇಣಿಯ ಮೊದಲ ಪದ ಯಾವತ್ತಲೂ ಎ ಆಗಿರುತ್ತದೆ. ಮೊದಲ ಪದ ಎ ಆಗಿರುತ್ತದೆ. ಇಟ್ ಮೀನ್ಸ್ ಎ. ನಡುವಿನ ವ್ಯತ್ಯಾಸ ಡಿ ಅಂದರೆ A2 - A1. ಇದನ್ನು A1, ಇದು A2, A3, A2 - A1 or A3 - A2, 18 - 21, D is equal to -3. ಇದು ವ್ಯತ್ಯಾಸ. ಮೊದಲ ಪದ ಎ 21, ಇದು ಬೇಸಿಕ್. ಈ ಸಮಾಂತರ ಶ್ರೇಣಿ ಒಂದು ಫಾರ್ಮುಲಾ AN = A + n - 1 × D. AN ಅಂದರೆ ಎಷ್ಟನೇ ಪದ. ಎಕ್ಸಾಂಪಲ್ A10ರ ಬೆಲೆ ಪದವು AN ಅಂದರೆ n ಪದ. ಎಕ್ಸಾಂಪಲ್ A ಅಂದರೆ ಫಸ್ಟ್ ಲೆಟರ್ ಮೊದಲ ಪದ, n ಅಂದರೆ ನಂಬರ್, D ಅಂದರೆ ವ್ಯತ್ಯಾಸ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು AN ಕಂಡುಹಿಡಿಬೋದು, n ಕಂಡುಹಿಡಿಬೋದು, D ಕಂಡುಹಿಡಿಬೋದು. ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಕರೆಕ್ಟಾಗಿ. ಎಕ್ಸಾಂಪಲ್ 10ನೇ ಕ್ಲಾಸ್ ಸ್ಟೇಟ್ ಬೋರ್ಡ್ ಅದು ಕನ್ನಡ ಬುಕ್ಕು, ಕನ್ನಡ ಮೀಡಿಯಮ್ಮು. 2, 7, 12 ಸಮಾಂತರ ಶ್ರೇಣಿಯ 10ನೇ ಪದವು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯ 10ನೇ ಪದವು ಕಂಡುಹಿಡಿಯಿರಿ. 10ನೇ ಪದವು ಕಂಡುಹಿಡಿಯಿರಿ. ಒಂದು ಶ್ರೇಣಿ ಕೊಟ್ಟರೆ ಸೀಕ್ವೆನ್ಸ್ ಸಮಾಂತರ ಶ್ರೇಣಿಯ 10ನೇ ಪದವು ಕಂಡುಹಿಡಿಯಿರಿ. 10ನೇ ಪದವು ಅಂದರೆ A10. ಈ ಪದವು ಕಂಡುಹಿಡಿಯಿರಿ. ಫಸ್ಟ್ ಲೆಟರ್ ಫಸ್ಟ್ ಪದ A = 2 ಆಗಿರುತ್ತದೆ. D A2 - A1,
7 ಮೈನಸ್ 2 = 5. ನಡುವಿನ ವ್ಯತ್ಯಾಸ ಇದು. ನಡುವಿನ ವ್ಯತ್ಯಾಸ d = a = t, d = 5, an = 10. an is equal to 10, n is equal to 10. an is equal to 10 means n is equal to 10. ಅಲ್ಲಿ 10ನೇ ಪದ ಕಂಡುಹಿಡಿಯೋಣ. ಫಾರ್ಮುಲಾ a is equal to a plus n minus 1 into d is equal to an. ಈ ಥರನೂ ಬರಬೇಕು. n is equal to a plus n minus 1 into d. a ಅಂದರೆ 2 plus n ಅಂದರೆ 10 minus 1 into d into ಅಂದರೆ 5. 2 plus 10 10 9 into 5. 2 plus 9 5 45 45 is equal to 47. ಅಂದರೆ a 10ರ ವ್ಯಾಲ್ಯೂ 47. a 10 ಪದವು 47 ಆಗಿರುತ್ತದೆ. ಎಕ್ಸಾಂಪಲ್ ನಂಬರ್ 2. 10ನೇ ಸ್ಟೇಟ್ ಕನ್ನಡ ಮೀಡಿಯಂ ಬುಕ್. ಎಕ್ಸಾಂಪಲ್ ನಂಬರ್ 2 ಸ್ವಲ್ಪ ಡಿಫ್ರೆಂಟ್ ಐತೆ ಇದು. 21, 18, 15. ಈ ಶ್ರೇಣಿಯ ಎಷ್ಟನೇ ಪದವು -81 ಆಗಿದೆ. ಆಲ್ರೆಡಿ ಅವರು -81 ಆಗಿದೆ ಕೊಟ್ಟಿದ್ದಾರೆ. an is equal to -81. an ಆಲ್ರೆಡಿ ಕೊಟ್ಟಿದ್ದಾರೆ. a is equal to 21, d is equal to, that means a2 minus a1, 18 minus 21, 20 ಅಲ್ಲಿ 80 ಅಂದರೆ -3, d is equal to -3. ಫಾರ್ಮುಲಾ ಏನದಂದರೆ ಫಾರ್ಮುಲಾ an is equal to a plus n minus 1 into d. an ಆಲ್ರೆಡಿ ಕೊಟ್ಟಾಗ -81 is equal to a ಅಂದರೆ ಫಸ್ಟ್ ನಂಬರ್ 21 ಪ್ಲಸ್ n ಅದೇ ನಂಬರ್ ಎಷ್ಟನೇ ಪದವು ಕೊಟ್ಟಾಗ ಅಂದ್ರೆ ಗೊತ್ತಿಲ್ಲ. n minus 1 into d ಅಂದರೆ -3 -81. ಅದೇ ರೀತಿ ಇಕ್ಕೆ 21 ಪ್ಲಸ್ n minus 1 into -3. ಈ n into -3 -3n ಯಾಕಂದರೆ ಪ್ಲಸ್ ಇರುತ್ತೆ. ಪ್ಲಸ್ n into -3 -3n -1 into -3 -2 +3 same. -81 is equal to 21 plus 81 is -3n plus 3 same. 81 21 plus 3 24 -3n 3n is equal to 24 as it is. -81 ಈ ಸೈಡ್ ಬಂದರೆ +81. 3n is equal to 24 plus 81 105. n is equal to 35. n is equal to 35 ಅಂದರೆ ಈ ಶ್ರೇಣಿಯ 35ನೇ ಪದವು 81 ಆಗಿರುತ್ತದೆ. ಸೇಮ್ ಇಲ್ಲಿ -81 ಎಷ್ಟನೇ ಪದವನ್ನು ಕೊಟ್ಟಿರ್ತಾರೆ. ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇದೇ ಕ್ವಶನ್. ಇಲ್ಲಿ -81 ಎಷ್ಟನೇ ಪದವು ಆಗಿರುತ್ತದೆ.
35 ಅಂತ ಆನ್ಸರು. ಇದೇ ಜಾಗದಲ್ಲಿ ಎಷ್ಟನೇ ಪದವು 0 ಆಗಿರುತ್ತದೆ? ಸಿಂಪಲ್ ಕ್ವಶನ್. 0 ಆಗಿರ್ತದೆ ಅಂದರೆ ಇದೇ ಪ್ರಾಬ್ಲಮ್. n ಈಕ್ವಲ್ ಟು 0. ಇಲ್ಲಿ ಯಾವ ಎಷ್ಟನೇ ಪದ ಆಗಿರುತ್ತದೆ? ಎಷ್ಟನೇ ಪದ -81 ಅಂದರೆ n ಈಕ್ವಲ್ 35. ಅದೇ ಜಾಗ n ಈಕ್ವಲ್ ಟು 0 ಯಾವ ನಂಬರ್ ಅಂದರೆ n ಈಕ್ವಲ್ ಟು ಎಷ್ಟು ಕೇಳ್ತಾರೆ. CT ಸೇಮ್ ಫಾರ್ಮುಲಾ. n ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು t. ಸೇಮ್ n ಆಲ್ರೆಡಿ 0 ಕೊಟ್ಟವ್ರೆ. 0 ಈಕ್ವಲ್ ಟು n 21 ಪ್ಲಸ್ ಸೇಮ್ n ಅಂದರೆ ಗೊತ್ತಿಲ್ಲ, d ಅಂದರೆ -3. 21 ಆ್ಯಸ್ ಇಟ್ ಈಸ್. n ಆಲ್ರೆಡಿ 0 ಕೊಟ್ಟವ್ರೆ ಪ್ಲಸ್ n ಇಂಟು -3 -3n ಮೈನಸ್ ಇಂಟು ಮೈನಸ್ ಪ್ಲಸ್ 3. ಗೊತ್ತಾಗಿಲ್ಲ ಅಂದರೆ ಈ ಥರ ಮಾಡ್ಬೋದು. 21 ಪ್ಲಸ್ 3 ಮೈನಸ್ 3n 24 ಮೈನಸ್ 3n n ಈಕ್ವಲ್ ಟು 8 ಅಂದರೆ 8ನೇ ಪದವು 0 ಆಗಿರುತ್ತದೆ. ಇದು ಅಭ್ಯಾಸ ಪ್ರಾಬ್ಲಮ್. ಇವು 10ನೇ ಬುಕ್, ಕನ್ನಡ ಮೀಡಿಯಂ ಬುಕ್ 10ನೇ ಬುಕ್ಕು. n ಈಕ್ವಲ್ ಟು 8ನೇ ಪದವು 0 ಆಗಿರುತ್ತದೆ. ಸಮಾಂತರ ಸಿಟಿ AP ಬೇಸಿಕ್ ಹೇಳುವಷ್ಟು. ನೆಕ್ಸ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.